ಮಧು ಆರ್ಟ್ ಫಿಲಮ್ಸ್ ರವರ ಎಎಲ್ ಅಬ್ಬಾಯಿ ನಾಯ್ಡು ಅರ್ಪಿಸುವ ಚಲನಚಿತ್ರ ಚೆಲ್ಲಿದ ರಕ್ತ. ಕತೆ ಎಎಲ್ ಅಬ್ಬಾಯಿ ನಾಯ್ಡು, ಚಿತ್ರಕಥೆ ಎಂಡಿ ಸುಂದರ್, ಸಂಭಾಷಣೆ ಶ್ರೀ ಉದಯಶಂಕರ್, ಸಾಹಿತ್ಯ ಶ್ರೀ ಉದಯಶಂಕರ್ ಮತ್ತು ಸಿವಿ ಶಿವಶಂಕರ್, ಸಂಗೀತ ಸತ್ಯಂ, ಛಾಯಾಗ್ರಹಣ ವಿಎಸ್ಆರ್ ಸ್ವಾಮಿ, ನಿರ್ಮಾಪಕರು ಎಎಲ್ ಅಬ್ಬಾಯಿ ನಾಯ್ಡು, ನಿರ್ದೇಶಕರು ಬಿ ಸುಬ್ಬಾರಾವ್. ಈಶ್ವರ ನೀಲಕಂಠನಾದ ಕಥೆಯನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಜಮೀನ್ದಾರ ನಂಜುಂಡಯ್ಯನವರು. ಬಸವಯ್ಯ ಎನ್ನುವನು ಅವರ ಮನೆಯಲ್ಲಿ ಆಳಾಗಿ ದುಡಿತಿದ್ದ. ಅವರ ಮನೆಯಲ್ಲಿ ದೇವಸ್ಥಾನದಲ್ಲಿ ಶಿವಲಿಂಗದ ಮೇಲಿಡುವ ನಾಗಾಭರಣ ಇತ್ತು. ಅದನ್ನು ನಂಜುಂಡಯ್ಯನವರ ವಂಶಸ್ಥರು ಮಾತ್ರ ಮುಟ್ಟಬಹುದು. ಬೇರೆ ಯಾರಾದರೂ ಮುಟ್ಟಿದರೆ ಅವರು ಸಾಯುತ್ತಾರೆ. ದೇವಸ್ಥಾನದ ಪೂಜಾರಿಗಳ ಆಗಮನ. ನಂಜುಂಡಯ್ಯನವರು ಮಗಳ ಮುಖಾಂತರ ನಾಗಾಭರಣವನ್ನು ಗುಡಿಗೆ ತಲುಪಿಸಿ ಶಿವಲಿಂಗದ ಮೇಲಿಡಿಸುತ್ತಾರೆ. ದೇವರ ಪೂಜೆ ನಡೆಯುವ ಹೊತ್ತಿಗೆ ನರಕ ಬೆಂಕಿ ಎಂಬ ದರೋಡೆಕೋರ ತಂಡ ನುಗ್ಗಿ ನಂಜುಂಡಯ್ಯನವರನ್ನು ಸಾಯಿಸಿ ನಾಗಾಭರಣವನ್ನು ಅವರ ಕುಟದವನ ಕೈಯಲ್ಲಿ ಎತ್ತಿಸಿಕೊಂಡು ಹೋಗುತ್ತಾರೆ. ನಾನು ನನ್ನ ವಂಶ ಸರ್ವನಾಶವಾಗಿ ಹೋಗುತ್ತಲ್ಲ, ಅದಾಗತ್ತೆ ನಾನು ನೋಡ್ತೀನಿ. ಬೇಡ, ನನ್ನ ಮಾತು ಕೇಳು. ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಅದನ್ನ ಮುಟ್ಟಬೇಡ. ಬೇಡ, ನಾನ್ ನಿನಗೆ ಹೇಳ್ತಾ ಇದ್ದೀನಿ, ನೀನ್ ನನ್ನ ತಡಿಬೇಡ. ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲ, ಬಿಡೋದಿಲ್ಲ. ಇಲ್ಲ, ಅಯ್ಯೋ ಸುಬ್ಬೆಲ್ಲಿ, ಸುಬ್ಬೆಲ್ಲಿ, ಅಯ್ಯೋ ಅಯ್ಯೋ ಗಿರ್ಜಾ, ನೀನ್ ಯಾಕಮ್ಮ ಇಲ್ಲಿ ಬಂದೆ? ಅಯ್ಯೋ, ಇದು ನಿನ್ ವಂಶ ಅಲ್ಲ, ಈಗ ನಿನ್ ವಂಶನೇ ನಾಶ ಮಾಡ್ತೀನಿ, ನೋಡ್ತಾ ಇರು. ಇನ್ನು ನಾನು ಉಳಿಯೋದಿಲ್ಲ. ನನ್ನ ಮಗಳ ಗಿರಿಜನ್ ಕಾಪಾಡೋ ಭಾರ ನಿಂದು. ಪ್ರಾಣ ಕೊಟ್ಟಾದ್ರೂ ಕಾಪಾಡ್ತಿದ್ದಾನೆ, ಪ್ರಾಣ ಕೊಟ್ಟಾದ್ರೂ ಕಾಪಾಡ್ತೀನಿ. ಹೊರಗಡೆ ನಾಗಾಭರಣ ನಮ್ ಸ್ಥಳಕ್ಕೆ ಹೋಗು.
ನಂಜುಂಡಯ್ಯನವರ ಸಂಸಾರ ದಿಕ್ಕಪಾಲಾಗುವುದು. ತಾಯಿ ಮಗ ಒಂದು ಕಡೆಯಾದ್ರೆ ಬಸವಯ್ಯ ನಂಜುಂಡಯ್ಯನವರ ಮಗಳನ್ನು ಎತ್ತಿಕೊಂಡು ಹೋಗಿ ಬೆಳೆಸುತ್ತಾನೆ. ಇನ್ನೊಂದು ಕಂದನನ್ನು ಡಕಾಯಿತರ ತಂಡದವರು ಎತ್ತಿಕೊಂಡು ಹೋಗುತ್ತಾರೆ. ಡಕಾಯಿತರ ತಂಡದವರು ಎತ್ತಿಕೊಂಡು ಹೋದ ನಾಗಾಭರಣದಿಂದ ಎತ್ತಿಕೊಂಡು ಹೋದವನು ಸಾಯುತ್ತಾನೆ. ಬೆಳೆದು ದೊಡ್ಡವರಾದ ಮಕ್ಕಳು ಶಂಕರ ಮತ್ತು ಆತನ ತಾಯಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿ ಕಾಯಿಗೆ ಹಣ ಕೊಡಲು ಕಾಯಿ ಅಂಗಡಿಯವನು ಎದುರು ಮಾತಾಡುವನು. ತಾಯಿಯನ್ನು ಮನೆಗೆ ಬಿಟ್ಟು ಬಂದ ಶಂಕರ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸುತ್ತಾನೆ. ಎಸ್ಐ ಸಿಂಹನೆದುರು ಕಳ್ಳನೊಬ್ಬನನ್ನು ತಂದುಹಾಕುತ್ತಾನೆ ಶಂಕರ. ಬಸವಯ್ಯನ ಆರೈಕೆಯಲ್ಲಿ ಬೆಳೆದ ಗಿರಿಜಾ ಹುಡುಗಿಯೊಬ್ಬಳನ್ನು ಕೆಡಿಸುತ್ತಿದ್ದವನನ್ನು ಹಿಡಿದು ತದಕುತ್ತಾಳೆ. ಆಗ ಅಲ್ಲಿಗೆ ಬಂದ ಶಂಕರ ಆಕೆಯೇ ತನ್ನ ಮಾವನ ಮಗಳೆಂದು ತಿಳಿಯದಿ ತರಳೆ ಮಾಡುತ್ತಾನೆ. ಇವರಿಬ್ಬರ ಮಾತಿನ ಮಧ್ಯೆ ಕದಿಮ ತಪ್ಪಿಸಿಕೊಳ್ಳುತ್ತಾನೆ. ನರಕ ಮತ್ತು ಬೆಂಕಿ ಹಾವು ಹಿಡಿಯುವವನೊಬ್ಬನನ್ನು ಕರೆಸಿ ನಾಗಾಭರಣನನ್ನು ಹಿಡಿಯಲು ಹೇಳುವರು. ನಾಗಾಭರಣವನ್ನು ಮುಟ್ಟಲು ಹೋಗಿ ಸಾಯುತ್ತಾನೆ ಹಾವು ಹಿಡಿಯುವವನು. ಶಂಕರನ ತಮ್ಮ ಸುಬ್ಬು ಕೃಷ್ಣನಾಗಿ ಮರುನಾಮಕರಣಗೊಂಡು ಅದೇ ಕದಿಮರ ಗುಂಪಿನಲ್ಲಿದ್ದ. ಅಮ್ಮ, ಸಮಯಕ್ಕೆ ಸರಿಯಾಗಿ ಬಂದು ನನ್ ಮಾನ ಕಾಪಾಡಿದ್ರಮ್ಮ. ನಿಮ್ ಉಪಕಾರನ ಯಾವತ್ತೂ ಮರೆಯಲ್ಲ. ಪರವಾಗಿಲ್ಲಮ್ಮ, ನೀನ್ ಧೈರ್ಯವಾಗಿರು. ಈ ನನ್ ಮಗನ್ ನಾ ವಿಚಾರಿಸ್ಕೋತೀನಿ. ಈ ತರ್ಲೆ ಬುದ್ಧಿ ಕೆಲಸ ಇವತ್ತು ಬಿಡೋದು. ನೀ ಹೋಗಮ್ಮ. ಬರ್ತೀನಮ್ಮ. ಹಾ, ತರಳೆ ನನ್ ಮಗನೇ, ಹೆಣ್ಣು ಅಂದ್ರೆ ಏನ್ ಬೇಕಾದ್ರೂ ಆಟ ಆಡ್ಬೋದು ಅಂತ ತಿಳ್ಕೊಂಡಿದ್ಯಾ? ಶಾಭಾಷ್ ಮರಿ, ನಾನೇ ಗಂಡ್ಸು ಅಂತಿದ್ದೆ, ನೀನ್ ನನ್ನನ್ನೇ ಒಂದ್ ಕೈ ಮೀರಿಸ್ಬಿಟ್ಟಿದೀಯಲ್ಲ. ಈ ದಡಿ ನಾನು ವಿಚಾರಿಸ್ಕೋತೀನಿ. ಬಿಡು ಹುಡುಗ ಬಿಡು. ಹುಡುಗಿ, ನೀ ಹುಡುಗಿ ತಾನೆ? ಯಾಕೆ ಹೇಗ್ ಕಾಣುತ್ತೆ ನಿನ್ ಕಣ್ಗೆ? ಮುಖ ನೋಡಿದ್ರೆ ಹುಡುಗಿ ತರ ಕಾಣಿಸ್ತೀಯ, ಪೌರುಷ ನೋಡಿದ್ರೆ ಹುಡುಗನ್ ತರ ಕಾಣಿಸ್ತೀಯ. ನನ್ ಕಣ್ಣ ನೀ ಹೇಗ್ ಕಾಣಿಸ್ತೀಯ ಗೊತ್ತಾ? ದೊಡ್ಡ ಹೀರೋ ತರ ಕಾಣಿಸ್ತೀನಲ್ಲ. ನಮ್ಮನೆ ಬೆಕ್ಕಿನ ತರ. ಅಯ್ಯೋ, ಮೀಸೆಗೂ ಮರ್ಯಾದೆ ಇಲ್ವಲ್ಲಪ್ಪ. ಅದ್ ಸರಿ, ಇವ್ನೇನ್ ಮಾಡ್ಬೇಕು ಅಂತಿದ್ಯಾ? ಸಮಾಧಿ ಮಾಡೋಣ ಅಂತಿದ್ದೀನಿ. ಅಯ್ಯೋ, ಇವನು ಸಮಾಧಿ ಮಾಡಿದ್ರೆ 3,000 ರೂಪಾಯಿ ಸಮಾಧಿ ಮಾಡ್ದ ಹಾಗೆ. ಇವನ್ ತಲೆಗೆ ಪೊಲೀಸ್ನವ್ರು. ಇತ್ತ ಗಿರಿಜಳು ಅತ್ತೆಯನ್ನು ಕೆಣಕಲು ಬಂದ ಕದಿಮರನ್ನು ಬಡಿಯುವಳು. ಗಿರಿಜಳಿಗೆ ಆಕೆಯೇ ತನ್ನ ಅತ್ತೆಯನ್ನು ತಿಳಿಯದೆ ವಾಪಸ್ ಹೋಗೋಳು. ಕೃಷ್ಣ ಪ್ರೀತಿಸುತ್ತಿದ್ದ ಗಂಗಳನ್ನು ಹಿಡಿದು ಜೈಲಿಗಟ್ಟುತ್ತಾಳೆ ಗಿರಿಜಾ. ಕೃಷ್ಣ ಗಂಗಳನ್ನು ಜೈಲಿಂದ ಬಿಡಿಸಿಕೊಂಡು ಬಂದು ಗಿರಿಜಳನ್ನು ಕಟ್ಟಿಹಾಕಿ ಹೊಡೆಯುವಾಗ ಅಲ್ಲಿಗೆ ಬಂದ ಶಂಕರ ಕೃಷ್ಣನಿಗೆ ಹೊಡೆಯುತ್ತಾನೆ. ಏಟು ತಿಂದ ಕೃಷ್ಣ ತಪ್ಪಿಸಿಕೊಳ್ಳುವಾಗ ದೇವಸ್ಥಾನದಲ್ಲಿ ತಾಯಿಯ ಹತ್ತಿರ ಬೀಳುವನು. ಜ್ಞಾನ ತಪ್ಪಿದ ಆತನನ್ನು ಆರೈಕೆ ಮಾಡಿದ ಶಂಕರನ ತಾಯಿ ಅಲ್ಲಿಗೆ ಬಂದ ಶಂಕರನಿಗೆ ವೈದ್ಯರನ್ನು ಕರೆತರಲು ಹೇಳುವಳು. ವೈದ್ಯರು ಬರುವ ಮುಂಚೆಯೇ ಜ್ಞಾನ ಬಂದ ಕೃಷ್ಣ ಅಲ್ಲಿಂದ ಓಡಿ ಹೋಗುವನು. ಗಂಗಳನ್ನು ಎತ್ತಿಕೊಂಡು ಹೋದ ಗಿರಿಜಾ ಮನೆ ಹತ್ತಿರ ಕಟ್ಟಿ ಹಾಕುತ್ತಾಳೆ. ಅಲ್ಲಿಗೆ ಬಂದ ಬೆಂಕಿ ಮತ್ತು ಆತನ ಕಡೆಯವರು ಬಸವಯ್ಯನ ಕಣ್ಣಿಗೆ ಮಣ್ಣೆರಚಿ ಆಕೆಯನ್ನು ಬಿಡಿಸಿಕೊಂಡು ಹೋಗುವರು. ಶ್ಯಾಮ್, ತರ್ಲೆ, ನೀನೇನಾದ್ರೂ ಬಿಡಿಸ್ಕೊಳಕ್ ಪ್ರಯತ್ನ ಪಟ್ಟೆ, ಶ್ಯಾಮ್ ನಿನ್ನ ಚೂರ್ ಚೂರ್ ಮಾಡ್ಬಿಡ್ತಾನೆ. ಶ್ಯಾಮ್, ನಾನ್ ಬರೋವರ್ಗಳ್ನ ನೋಡ್ಕೋತಾ ಇರು. ಅಪ್ಪಾಜಿ ಮುಂದಕ್ಕೊಂದ್ ಹೆಜ್ಜೆನೂ ಇಡೋಕಾಗ್ದೆ ತಲೆ ಸುತ್ತು ಬಂದ್ಬಿಟ್ಟು ಅಮ್ಮ ಅಂತ ಕೂಕೊಂಡು ನೆಲಕ್ ಬಿದ್ಬಿಟ್ಟೆ. ಅಷ್ಟೇ ನನಗ್ ಜ್ಞಾಪಕ. ಆಮೇಲೆ ಏನಾಯ್ತು? ನನಗೆ ಎಚ್ಚರವಾಗಿ ಸುತ್ತಲೂ ನೋಡಿದಾಗ ಅದೊಂದು ಹಾಳು ಬಿದ್ದ ಶಿವನ ದೇವಸ್ಥಾನ. ಪೂಜೆ ಮಾಡೋರಿಲ್ಲ, ಗಂಟೆ ಸದ್ದಿಲ್ಲ. ಯಾರೋ ಒಬ್ಬ ವಯಸ್ಸಾದ ಮುದುಕಿ ಕಣ್ಣಲ್ಲಿ ನೀರು ತುಂಬಿಕೊಂಡು ತನ್ನ ಸೀರೆ ಸೆರಗಿನಿಂದ ನನ್ನ ಗಾಯಗಳನ್ನೆಲ್ಲ ಒರೆಸ್ತಾ ಇದ್ಲು. ಅವಳು ಯಾರೋ ಏನು, ಯಾವ ಜನ್ಮದ ಋಣಾನುಬಂಧವೋ ಏನು. ಅಪ್ಪಾಜಿ, ನಾನು ಈಗಲೇ ಹೊರಡ್ತೀನಿ. ಎಲ್ಲಿಗೆ ಹೊರಟಿದ್ಯೋ? ಆ ಹುಡುಗಿನ, ಅವಳ ಕಡೆಯವ್ರನ್ನ ಬೇಟೆ ಆಡೋಕೆ, ನಮ್ ಗಂಗನ ಪತ್ತೆ ಮಾಡೋಕೆ. ಕೃಷ್ಣ, ಆ ಕೆಲಸಕ್ಕೇನೆ ಅವರೆಲ್ಲ ಹೋಗಿದ್ದಾರೆ. ನೀನ್ ಸ್ವಲ್ಪ ಸುಧಾರಿಸ್ಕೊಳ್ಳಪ್ಪ. ಬಾ ಬಾ ಮಗ.
ಹಿಂಬಾಲಿಸಲು ಹೋದ ಗಿರಿಜಳನ್ನು ಬಸವಯ್ಯ ತಡೆಯುತ್ತಾನೆ. ಗಿರಿಜ ಶಂಕರನ ಮನೆಗೆ ಬಂದಿರುತ್ತಾಳೆ. ಹುಡುಕಿಕೊಂಡು ಬಂದ ಬಸವಯ್ಯ ಶಂಕರನಿಗೆ ಜೋರು ಮಾಡಿ ಹೊರಡುವಾಗ ಶಂಕರನ ತಾಯಿಯನ್ನು ಕಂಡು ಗುರುತು ಹಿಡಿದು ತನ್ನ ತಪ್ಪಿಗೆ ಕ್ಷಮೆ ಕೇಳುವನು. ಕೃಷ್ಣನನ್ನು ಸಾಕಿಕೊಂಡಿದ್ದ ಬೊಮ್ಮಣ್ಣ ಎಂಬ ಡಕಾಯಿತ ಬಸವಯ್ಯನಿಗೆ ನಿಜ ವಿಷಯ ತಿಳಿಸುತ್ತಾನೆ. ಗಂಗಳಿಂದಾಗಿ ವಿಷಯ ತಿಳಿದ ನರಕ ಮತ್ತು ಬೆಂಕಿ ಬೊಮ್ಮಣ್ಣನನ್ನು ಸಾಯಿಸಿ ಅಪವಾದವನ್ನು ಶಂಕರನ ಮೇಲೆ ಹಾಕುತ್ತಾರೆ. ಇತ್ತ ಕಳ್ಳರ ಜಾಡು ಹಿಡಿಯಲು ಹೋದ ಶಂಕರ ಮತ್ತು ಗಿರಿಜನಿಗೆ ತಾಯಿ ಮತ್ತು ಬಸವಯ್ಯನ ಆಶೀರ್ವಾದ. ಮತ್ತೊಂದು ಕಡೆಯಿಂದ ಪೊಲೀಸರು ಡಕಾಯಿತರ ಪತ್ತೆಗೆ ಹೊರಡುವರು. ಕೃಷ್ಣ ಮತ್ತು ಗಂಗಾ ಶಂಕರನ ತಾಯಿಯನ್ನು ಎತ್ತಿಕೊಂಡು ಹೋಗುತ್ತಾರೆ. ಆ ಗುಂಪಿನವ್ರಿಗೆ ನಿಮ್ಮಿಬ್ಬರನ್ನು ಮುಗಿಸ್ಬೇಕು ಅನ್ನೋ ಛಲ ಬಂದ್ಬಿಟ್ಟಿದೆ. ಏನ್ ನಿಧಾನ ಮಾಡಿದಷ್ಟು ಅಪಾಯ ನಮಗೇನೆ. ಅವ್ರು ನಮ್ಮ ಮೇಲೆ ಬೀಳಕ್ ಮುಂಚೆ ನಾವು ಅವ್ರ ಕಥೆನೆ ಮುಗಿಸ್ಬೇಕು. ಅವರೆಲ್ಲಿದೆ ರೀತಿ ನಮಗ್ ಗೊತ್ತಿಲ್ಲ ಬಸಯ್ಯ. ಗೊತ್ತು ಮಾಡ್ಕೋಬೇಕಮ್ಮ. ಹಾ, ಇವತ್ತಿಂದ ನಮ್ಗೆ ಅದೇ ಕೆಲಸ. ನಾವು ಹೋಗಿ ಅವ್ರೆಲ್ಲಿರ್ತಾರೆ, ಏನ್ ಮಾಡ್ತಿರ್ತಾರೆ ಎಲ್ಲ ತಿಳ್ಕೊಂಡ್ಬರ್ತೀವಿ. ಹಾಗ್ ಮಾಡಿ ಆಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ತೀರ್ಮಾನ ಮಾಡೋಣ. ಬಸವಯ್ಯ, ನಾವು ಈಗ ಹೋದ್ರೆ ಮತ್ತೆ ಯಾವಾಗ ಬರ್ತೀವೋ ನಮ್ಗೆ ಗೊತ್ತಿಲ್ಲ. ನಾವು ಬರೋ ತನಕ ಅಮ್ಮನ್ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಆಯ್ತು. ಹಾ, ನಾ ಹೋಗ್ತಿರೋ ವಿಷಯ ಅಮ್ಮನ್ ಗೊತ್ತಾಗೋದ್ ಬೇಡ. ಗೊತ್ತಾದ್ರೆ ಸುಮ್ನೆ ಗಾಬರಿ ಆಗ್ತಾಳೆ. ವಿಷಯ ನಿಮ್ಮಲ್ಲೇ ಇರ್ಲಿ. ಹಾ, ಏನ್ ಯೋಚನೆ ಮಾಡ್ಬೇಡ, ನಾನ್ ನೋಡ್ಕೊತೀನಿ. ಬರ್ತೀನಿ ಬಸಯ್ಯ. ಜೋಪಾನಮ್ಮ. ಅವರನ್ನು ಹಿಂಬಾಲಿಸಿದ ಬಸವಯ್ಯನನ್ನು ಬೆಂಕಿ ತನ್ನವರ ಜೊತೆ ಸೇರಿ ಬರುತ್ತಾರೆ. ಬೆಂಕಿಯನ್ನು ಸಾಯಿಸಿದ ಬಸವಯ್ಯ ತಪ್ಪಿಸಿಕೊಳ್ಳುತ್ತಾನೆ. ಅವನನ್ನು ಹಿಡಿದು ತರಲು ಕೃಷ್ಣ ಹೋಗುತ್ತಾನೆ. ಶಂಕರ ಮತ್ತು ಗಿರಿಜಾ ಮಾರುವೇಷ ಧರಿಸಿ ನರಕನಿಗೆ ನರಕದರ್ಶನ ಮಾಡಿಸಲು ಬರುತ್ತಾರೆ. ನರಕನಿಗೆ ಮಂಕುಬೂದಿ ಎರಚಿ ನಾಗಾಭರಣ ಜೊತೆ ತಾಯಿಯನ್ನು ಕರೆದೊಯ್ಯುವಾಗ ಕೃಷ್ಣ ಬಸವಯ್ಯನನ್ನು ತಂದು ಅವರನ್ನೆಲ್ಲ ಬಂಧಿಸುತ್ತಾನೆ. ಬಸವಯ್ಯನ ಹಾಡಿನಿಂದ ಕೃಷ್ಣನಿಗೆ ಹಳೆಯ ನೆನಪುಗಳು ಮರುಕಳಿಸುವುದು. ಆಗ ಗಂಗಳು ಬೊಮ್ಮಣ್ಣನನ್ನು ಕೊಂದದು ನರಕ ಎಂದು ತಿಳಿಸಲು ನರಕ ಗಂಗನನ್ನು ಸಾಯಿಸುವನು. ಸಿಟ್ಟಾದ ಕೃಷ್ಣ ಎಲ್ಲರ ಕಟ್ಟು ಬಿಚ್ಚಿಸಿ ನರಕನಿಗೆ ಹೊಡೆಯುವನು. ಬಸವಯ್ಯ ಗಿರಿಜಳ ಹತ್ತಿರ ನಾಗಾಭರಣ ಹೊತ್ತು ಶಿವಲಿಂಗಕ್ಕೆ ತೊಡಿಸಲು ಹೇಳುತ್ತಾನೆ. ಹಿಂಬಾಲಿಸಿದ ನರಕನನ್ನು ಗಿರಿಜ ಸಾಯಿಸೋಳು. ಕೃಷ್ಣನನ್ನು ಬಂಧಿಸಲು ಬಂದವರನ್ನು ಶಂಕರ ತಡೆಯುತ್ತಾನೆ. ಆತ ಸಿಐಡಿ ಶಂಕರ್ ಎಂದು ತಿಳಿಯುವುದು. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಒಂದು ದೇಶನ ರಕ್ಷಣೆ ಮಾಡೋರು. ಕುಡುಕರ ಜೊತೆ ಕುಡುಕರು, ರೌಡಿಗಳ ಜೊತೆ ರೌಡಿಗಳು, ಗ್ಯಾಂಬಲರ್ಸ್ ಜೊತೆ ಗ್ಯಾಂಬಲರ್ ಆಗಿ ಅವರ ಜೊತೆಲಿ ಇದ್ದು ರಹಸ್ಯನೆಲ್ಲ ಬೇಯಿಸಿ ಕಡೆಗೆ ನೇಣೆತ್ತೋರು. ಇಲ್ಲಿ ತನಕ ನಿಮ್ಮ ಗ್ಯಾಂಗ್ನಲ್ಲಿ ನಾನು ಹುಚ್ಚಿನಾಗಿ ನಡೆಸಿದ್ದು ಯಾಕೆ ಗೊತ್ತಾ? ನಿಮ್ಮನ್ನ ತಗೊಂಡೋಗಿ ನೇಣೆತ್ತೋದಕ್ಕೆ. ಇಲ್ಲಿ ತನಕ ನಿಮ್ಮ ಗ್ಯಾಂಗ್ನೆಲ್ಲ ಅರೆಸ್ಟ್ ಮಾಡಿದೀನಿ. ಇನ್ನು ನಿನ್ನೊಬ್ಬನ್ನ ಅರೆಸ್ಟ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಬಂದಿರೋದು. ಇಲ್ಲಿ ಮಿಸ್ಟರ್ ಸಿಂಹ, ಅಯ್ಯೋ ಶಂಕರು ನೋಡಪ್ಪ. ಹೆದರ್ಬೇಡಮ್ಮ ಮಿಸ್ಟರ್ ಸಿಂಹ. ಈಗ ನೀವು ಹೋಗಿ ಇವನ್ನ ನಾನೇ ಕರ್ಕೊಂಡ್ಬಂದು ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೇನೆ. ಹ್ಯಾಂಡ್ ಓವರ್ ಮಾಡೋದಕ್ಕೆ ನೀವು ಯಾರಿ? ಹೂ ಆರ್ ಯು? ಐ ವಾಂಟ್ ಕ್ಲಿಯರ್. ನಾನ್ ಯಾರ? ತಗೊಳ್ಳಿ. ಸಿಐಡಿ ಶಂಕರ್. ಎಸ್, ನಮ್ಮ ಮಾವನ ಕೊಂದವ್ರನ್ನ ಹಿಡಿಬೇಕು ಅಂತ ನಮ್ಮ ಅಮ್ಮನಿಗೂ ಗೊತ್ತಾಗ್ದಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದೆ ಸಿಐಡಿ ಆದ. ಓಕೆ, ಯು ಕ್ಯಾನ್ ಗೋ ನಾವ್. ಶಂಕರ. ಅಶೋಕ್, ಪ್ರಭಾಕರ್, ರಾಮಕೃಷ್ಣ, ಉದಯ್ ಕುಮಾರ್, ಮಂಜುಳಾ, ಕೆ ವಿಜಯ ಅಭಿನಯದ ಹೃದಯಸ್ಪರ್ಶಿ ಚಲನಚಿತ್ರ ಚೆಲ್ಲಿದ ರಕ್ತ.